ಹಲೋ ಫ್ರೆಂಡ್ಸ್, ಇವತ್ತು ನಾವು ಯೂನಿವರ್ಸ್ ನಿಮಗೆ ಏನು ಮೆಸೇಜ್ನ ಕೊಡ್ತಿದ್ದಾರೆ ಅಂತ ನೋಡೋಣ. ಸೊ 8 ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಸೊ ನೀವು ನಿಮ್ಮ ಲೈಫಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡ್ತಿರ್ಬೋದು ಅಂತ ಹೇಳ್ತೀನಿ. ಇದು ನಿಮ್ಮ ರಿಲೇಷನ್ಶಿಪ್ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಮೇ ಬಿ ನೀವು ಹೊಸ ಕೆಲಸ ಯಾವುದಾದ್ರೂ ಜಾಯಿನ್ ಆಗಿರ್ಬೋದು ಅಂತ ಹೇಳ್ತೀನಿ. ಸೊ ಅಲ್ಲಿ ನೀವು ನಿಮ್ಮನ್ನು ಎಸ್ಟಾಬ್ಲಿಷ್ ಮಾಡ್ಕೊಳೋದಕ್ಕೆ ಕಷ್ಟಪಡ್ತಿರ್ಬೋದು, ಹೊಸ ಸ್ಕಿಲ್ಸ್ನ ಕಲಿಯೋದಕ್ಕೆ ಅಂತ ಹೇಳ್ತೀನಿ. ಶಿಸ್ನೋಫ್ರೇನಿಯಾ ಕಾರ್ಡ್ ಬಂದಿದೆ. ಸೊ ಕೆಲವೊಬ್ಬರು ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ಬಟ್ ಹಾರ್ಡ್ ವರ್ಕ್ ಮಾಡಿದ್ರೂ ನನ್ನ ಎಫರ್ಟ್ ರೆಕಾಗ್ನೈಸ್ ಆಗ್ತಿಲ್ಲ, ಇಲ್ಲ ನನ್ನ ಎಫರ್ಟ್ಗೆ ಸರಿಯಾಗಿರೋ ರಿಸಲ್ಟು ಸಿಗುತ್ತೋ ಇಲ್ವೋ ಅಂತ ಓವರ್ ಥಿಂಕ್ ಮಾಡ್ತಿದ್ದೀರಾ ಅಂತ ಹೇಳ್ತೀನಿ. ಸೊ ಇಲ್ಲಿ ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮಗೆ ಮೆಂಟಲ್ ಕ್ಲಾರಿಟಿ ಬೇಕಾಗಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ನೀವು ಏನು ಕೆಲಸ ಮಾಡ್ತಿದ್ದೀರಾ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಿ. ಸೊ ಮೆಂಟಲ್ ಕ್ಲಾರಿಟಿ ಬಗ್ಗೆ ಫೋಕಸ್ ಮಾಡಿ. ನಿಮಗೆ ರೆಕಾಗ್ನಿಷನ್ ಸಿಗುತ್ತಾ ಇಲ್ವಾ, ನನ್ನ ಹಾರ್ಡ್ ವರ್ಕ್ ಯಾರೂ ರೆಕಾಗ್ನೈಸ್ ಮಾಡ್ತಿಲ್ಲ, ಇಲ್ಲ ನನ್ನ ಪಾರ್ಟ್ನರ್ ನನ್ನ ರಿಲೇಷನ್ಶಿಪ್ಪಲ್ಲಿ ನಾನು ಆಗ್ತಿರೋ ಎಫರ್ಟ್ನ ಅರ್ಥ ಮಾಡ್ಕೊತಿಲ್ಲ ಅಂತ ಓವರ್ ಥಿಂಕ್ ಮಾಡಬೇಡಿ. ನಿಮ್ಮ ಕೆಲಸನ ನೀವು ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಮೇ ಬಿ ನಿಮ್ಮದು ಮಿಥುನ ರಾಶಿ, ತುಲಾ ರಾಶಿ, ಇಲ್ಲಾಂದರೆ ಕುಂಭರಾಶಿ ಆಗಿರ್ಬೋದು ಅಂತ ಹೇಳ್ತೀನಿ. ಅಂಡರ್ಸ್ಟ್ಯಾಂಡಿಂಗ್ ಅಂತ ಇದೆ. ಸೊ ಫ್ರೆಂಡ್ಸ್, ನಿಮ್ಮ ಲೈಫಲ್ಲಿ ನೀವೇನು ಮಾಡ್ತಿದ್ದೀರಾ ಅಂತ ಅರ್ಥ ಮಾಡಿಕೊಂಡು ಅದು ನಿಮಗೆ ಸರಿಯಾಗಿದೆಯಾ ಇಲ್ವಾ ಅಂತ ಒಂದು ಕ್ಲಾರಿಟಿ ನಿಮ್ಮಲ್ಲಿ ಬರಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಇಲ್ಲಿ ನೋಡ್ಬೋದು, ನೀವು ಮೆಂಟಲ್ ಕ್ಲಾರಿಟಿ ಅಂತ ಮೆಸೇಜ್ ಇತ್ತು, ಇಲ್ಲಿ ನೋಡ್ಬೋದು. ಸೊ ನಿಮ್ಮ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು ಫ್ರೆಂಡ್ಸ್. ಅಂದರೆ ನೀವು ಯಾವುದಕ್ಕೋಸ್ಕರ ಕಷ್ಟಪಡ್ತಿದ್ದೀರಾ ಅದ್ರ ಬಗ್ಗೆ ಯೋಚನೆ ಮಾಡಿ. ಅದನ್ನು ಯಾರೂ ರೆಕಾಗ್ನೈಸ್ ಮಾಡ್ತಿಲ್ಲ, ನನ್ನ ಎಫರ್ಟ್ಗೆ ಬೆಲೆ ಸಿಗ್ತಿಲ್ಲ ಅಂತ ಯೋಚನೆ ಮಾಡ್ತಿರ್ಬೋದು ಪ್ರೆಸೆಂಟ್ಲಿ ನೀವು. ಇಲ್ಲಿ ನೋಡಿ, ಬರ್ಡನ್ ಕೂಡ ಫೀಲ್ ಆಗ್ತಿರ್ಬೋದು. ಅಂದರೆ ನೀವು ನಾನು ಎಕ್ಸ್ಟ್ರಾ ಕೆಲಸ ಮಾಡ್ತಿದ್ದೀನಿ, ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ ತೊಗೊತಿದ್ದೀನಿ, ನನ್ನ ಲೈಫಲ್ಲಿ ತುಂಬ ಹಾರ್ಡ್ ವರ್ಕಿಂಗ್ ಪರ್ಸನ್ನು ಆಗಿರ್ಬೋದು ನೀವು ನಿಮ್ಮ ಲೈಫಲ್ಲಿ. ಸಜಿಟೇರಿಯಸ್ ಕೂಡ ಆಗಿರ್ಬೋದು ನಿಮ್ಮ ಸೈನು. ಸೊ ಲೈಫಲ್ಲಿ ತುಂಬ ಕಷ್ಟಪಟ್ಟಿದ್ದೀರಾ ಅಂತ ಹೇಳ್ತೀನಿ. ಸೊ ಆರ್ಡಿನರಿನೆಸ್ ಅಂತ ಇದೆ. ಸೊ ಫ್ರೆಂಡ್ಸ್, ಯೂನಿವರ್ಸ್ ನಿಮಗೆ ಏನು ಹೇಳ್ತಿದ್ದಾರೆ ಅಂದರೆ, ನೀವು ನಿಮ್ಮ ಲೈಫಲ್ಲಿ ಅಂದ್ಕೊಂಡಿರ್ಬೋದು, ನಾನು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ, ನನ್ನ ಲೈಫಲ್ಲಿ ಈಗಲೂ ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ, ತುಂಬ ಕಷ್ಟಪಟ್ಟಿದ್ದೀನಿ, ಈಗಲೂ ಕಷ್ಟಪಡ್ತಾನೇ ಇದ್ದೀನಿ, ನನ್ನ ರೆಸ್ಪಾನ್ಸಿಬಿಲಿಟೀಸು, ನನ್ನ ಹಾರ್ಡ್ ವರ್ಕ್ಗೆ ಎಫರ್ಟ್ ಸಿಕ್ಕಿಲ್ಲ ಅಂತ. ಬಟ್ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸುಂದರವಾಗಿರೋ ಗಾರ್ಡನ್ ಇದೆ ಫ್ರೆಂಡ್ಸ್. ಸೊ ನಿಮ್ಮ ಎಫರ್ಟ್ ಏನು ರೆಕಾಗ್ನಿಷನ್ ಸಿಗ್ತಿಲ್ಲ ಅಂತ ನೀವು ಯೋಚನೆ ಮಾಡ್ತಿದ್ದೀರಲ್ಲ, ಅದು ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಅಷ್ಟು ರೆಕಾಗ್ನಿಷನ್ ನಿಮಗೆ ತಂದುಕೊಡುತ್ತೆ. ಅಷ್ಟು